ಭಾರತ ಮಹಿಮಾ ಮೊದಲನೇ ಶ್ಲೋಕ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ ಅಲ್ವಾ. ಏನು ಅದರ ಭಾವಾರ್ಥ ಇಲ್ಲಿ ಕೊಟ್ಟಿರೋದು? ಯಶ್ಚ ಭೂಪ್ರದೇಶಃ ಹಿಂದೂ ಮಹಾಸಾಗರಸ್ಯ ಉತ್ತರ ಭಾಗೆ ವರ್ತತೆ, ಹಿಮಾಲಯಸ್ಯ ದಕ್ಷಿಣ ಭಾಗೆ अस्ति, अपि च यत्र भारत्याः संतानः वसति सः भूप्रदेशः भारतम् इति प्रसिद्धः. यश्च भूप्रदेशः, ಯಾವ ಭೂಪ್ರದೇಶವು ಯಶ್ಚ ಭೂಪ್ರದೇಶಃ, ಕನ್ನಡದಲ್ಲಿ ಬರ್ಕೊಂಡ್ರೆ ಸಾಕು, ನೀವು ಸಂಸ್ಕೃತದಲ್ಲಿ ಇದೆ. ಯಾವ ಭೂಪ್ರದೇಶವು ಹಿಂದೂ ಮಹಾಸಾಗರಸ್ಯ ಉತ್ತರ ಭಾಗೆ ವರ್ತತೆ, ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿದೆ. ವರ್ತತೆ ಉತ್ತರ ಭಾಗೆ ವರ್ತತೆ, ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿದ್ದು ಅಂತ ಅಲ್ಲಿ ಕಾಮ, ಅದರ ಮುಂದಿನ ಇದಕ್ಕೆ ಸೇರ್ಕೊಳ್ಳುತ್ತೆ. ಅದು ವಾಯ್ಸ್ ಕಟ್ ಆಗುತ್ತೆ ಅಂತಂದ್ರೆ ಅನ್ನೋದು ಐ ಥಿಂಕ್ ನೆಟ್ವರ್ಕ್ ನಿಂದಪ್ಪ ಪ್ರಾಬ್ಲಮ್. ಓಕೆ, ಇನ್ನೊಮ್ಮೆ ನೋಡಿ. ಯಾವ ಭೂಪ್ರದೇಶವು ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿದ್ದು ಹಿಮಾಲಯಸ್ಯ ದಕ್ಷಿಣ ಭಾಗೆ ಅಸ್ತಿ, ಹಿಮಾಲಯದ ದಕ್ಷಿಣ ಭಾಗದಲ್ಲಿದೆ. ಭಾರತದ ವರ್ಣನೆ ಮಾಡ್ತಾ ಇದ್ದಾನೆ ಇದರಲ್ಲಿ, ಭಾರತ ಎಲ್ಲಿದೆ ಅನ್ನೋದನ್ನ. ಯಾವ ಭೂಪ್ರದೇಶವು ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿದೆ, ಹಿಮಾಲಯ ಪರ್ವತದ ಹಿಮಾಲಯದ ದಕ್ಷಿಣ ಭಾಗದಲ್ಲಿದೆ. ಅಪಿಚ ಮತ್ತು ಯತ್ರ ಎಲ್ಲಿ ಭಾರತ್ಯಾಹ ಸಂತಾನಃ, ಭಾರತೀಯ ಸಂತಾನಃ, ಸಂತಾನವು ಅಥವಾ ಸಂತತಿಯು, ಹಾಗೆಯೇ ಮತ್ತು ಭಾರತೀಯ ಸಂತತಿ, ಭಾರತಿ ಅಂತಂದ್ರೆ ನಮ್ಮ ದೇಶ, ಭಾರತಾಂಬೆ ಅಂತ ಅರ್ಥದಲ್ಲಿ. ಭಾರತೀಯ ಸಂತತಿಯು ವಾಸವಾಗಿದೆ, ವಸತಿ ವಾಸವಾಗಿದೆ. ಸಹ ಭೂಪ್ರದೇಶಃ, ಆ ಭೂಪ್ರದೇಶವು ಭಾರತಂ ಇತಿ ಪ್ರಸಿದ್ಧಃ, ಆ ಭೂಪ್ರದೇಶವು ಭಾರತ ಎಂದು ಪ್ರಸಿದ್ಧವಾಗಿದೆ. ಆ ಭೂಪ್ರದೇಶವು ಭಾರತ ಎಂದು ಪ್ರಸಿದ್ಧವಾಗಿದೆ. ನೋಡಿ, ಉತ್ತರಂ ಯತ್ ಸಮುದ್ರಸ್ಯ ಉತ್ತರಂ, ಉತ್ತರ ಭಾಗೆ, ಸಮುದ್ರಸ್ಯ ಉತ್ತರ ಭಾಗೆ. ಸಂಸ್ಕೃತ ಶ್ಲೋಕಗಳಲ್ಲಿ ನೀವು ನಾರ್ಮಲಿ ವಾಕ್ಯ ಇದ್ದಂಗೆ ಇರೋದಿಲ್ಲ, ಮುಂದಿನ ಶಬ್ದ ಹಿಂದಿನ ಶಬ್ದಗಳಿಗೆ ಅನ್ವಯವಾಗಿ ಹೇಗೆ ಬೇಕಾದ್ರೂ ಮಾಡ್ಬೋದು ಶ್ಲೋಕವನ್ನ. ಹಾಗಾಗಿ ಅಲ್ಲಿ ಅನ್ವಯ ಹೇಗಾಗತ್ತೆ ಅಂತಂದ್ರೆ, ಉತ್ತರಂ ಯತ್ ಸಮುದ್ರಸ್ಯ ಹೇಳುವಲ್ಲಿ ಸಮುದ್ರಸ್ಯ ಉತ್ತರ ಭಾಗೆ ಹಿಮಾದ್ರೈಶ್ಚೈವ ದಕ್ಷಿಣಂ, ಹಿಮಾದ್ರೇಶ್ಚೈವ, ಅದ್ರಿ ಅಂತಂದ್ರೆ ಅದ್ರಿ ಗೋತ್ರ, ಗಿರಿದ್ರಾವ, ಅದ್ರಿ ಅಂತಂದ್ರೆ ಪರ್ವತ. ಹಿಮಾಲಯ ಪರ್ವತದ
ದಕ್ಷಿಣ ಭಾಗದಲ್ಲಿದೆಯೋ, ಹಿಂದೂ ಮಹಾಸಾಗರದ ಉತ್ತರ ಭಾಗದಲ್ಲಿ, ಹಿಮಾಲಯದ ದಕ್ಷಿಣದಲ್ಲಿ. ಭಾರತೀಯತ್ರ ಸಂತತಿ, ಭಾರತೀಯ ಭಾರತಾಂಬೆಯ ಸಂತತಿಯು ಅಥವಾ ಮಕ್ಕಳು, ಯತ್ರ ವಸತಿ, ಎಲ್ಲಿ ಇರ್ತಾರೋ, ಯತ್ರ ಸಂತತಿ ಎಲ್ಲಿ ಇದ್ದಾರೋ, ತದ್ ಭಾರತನ್ನಾಮ, ವರ್ಷಂ ತದ್ ಭಾರತಂ ನಾಮ, ಅದು ಭಾರತ, ಆ ಪ್ರದೇಶಕ್ಕೆ ಭಾರತ ಎಂದು ಹೆಸರು. ಸಿಂಪಲ್ ಆಗಿದೆ, ಅರ್ಥ ಆಗ್ತಾ ಇದೆ ಅಲ್ವಾ? ಭಾರತ ಅನ್ನೋ ಶಬ್ದಕ್ಕೂ ಕೂಡ ತುಂಬಾ ಸೊಗಸಾದಂತಹ ಅರ್ಥ ಇದೆ. ಭಾ ಅಂತಂದ್ರೆ ಪ್ರಕಾಶ ಅಂತ ಅರ್ಥ, ಅಥವಾ ಜ್ಞಾನ ಅಂತ ಅರ್ಥ. ಭಾ ಅನ್ನೋ ಶಬ್ದಕ್ಕೆ ಭಾರತ ಅಂತಂದ್ರೆ ವಿಸ್ಡಮ್ ಅಂತ ಅರ್ಥದಲ್ಲಿ, ಒಂದು ಪ್ರಕಾಶದ, ಒಂದು ನಾಲೆಜಿನ ಒಂದು ಸಂಗ್ರಹ, ಅಥವಾ ಒಂದು ರಾಶಿ, ಒಂದು ಏನು ಆಗರ ಅನ್ನೋ ಅರ್ಥದಲ್ಲಿ. ಭಾರತ ಅನ್ನುವಂಥದ್ದು ಪ್ರಕಾಶದ ಆಗರ ಅಂತ ಹೇಳ್ಬೋದು, ಜ್ಞಾನದ ನಿಧಿ ಅಂತ ಹೇಳ್ಬೋದು ಭಾರತ ದೇಶಕ್ಕೆ. ಬಹಳಷ್ಟು ನಮ್ನಿ ಅರ್ಥವನ್ನ ಹೇಳ್ತಾ ಹೋಗ್ತಾರೆ ಭಾರತ ಶಬ್ದಕ್ಕೆ. ಭಾರತ ಸುಮ್ಮನೆ ಯಾವ್ಯಾವುದೋ ಇದಕ್ಕೆ ಏನೋ ಅರ್ಥವಿಲ್ಲದೆ ಹೆಸರಿಟ್ಟಿದ್ದಲ್ಲ ನಾವು. ಭಾರತಂ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಭಾರತಂ ಅಂತ ಆಗುತ್ತೆ, ಭಾರತ ಅಲ್ಲ, ಭಾರತಂ ನಪುಂಸಕ ಲಿಂಗ ಶಬ್ದ, ಭಾರತಂ ಅಂತ. ವನಂ ವನೇ ವನಾನಿ ಇದ್ದ ಹಾಗೆ ಭಾರತಂ ಅಂತ. ಭಾರತೀಯ ಸಂತತಿಯು ಎಲ್ಲಿ ವಾಸವಾಗಿದೆಯೋ ಆ ಪ್ರದೇಶ ಹೇಗಿದೆ? ಹಿಮಾಲಯ ಪರ್ವತದ ದಕ್ಷಿಣದಲ್ಲಿದೆ, ಆಮೇಲೆ ಹಿಂದೂ ಮಹಾಸಾಗರದ ಉತ್ತರದಲ್ಲಿದೆ, ಅದಕ್ಕೆ ಭಾರತ ಅಂತ ಹೆಸರು. ನೋಡಿ ಎಷ್ಟು ಸೊಗಸಾಗಿ ಹೇಳಿ ಮುಗಿಸ್ಬಿಟ್ಟ. ಈ ವಿಷ್ಣು ಪುರಾಣದ ರಚನೆ ಆಗಿರುವಂಥದ್ದು ಇತ್ತೀಚೆಗಲ್ಲ, ವಿಷ್ಣು ಪುರಾಣದ ರಚನೆಯಾಗಿದ್ದು ಆ ಕಾಲದಲ್ಲಿ. ಎಷ್ಟು ಈಗೊಂದು ಸರಿಸುಮಾರು ಒಂದು ಹತ್ರ ಒಂದು 3000 ವರ್ಷಗಳ ಹಿಂದೆ, 2-3 ಸಾವಿರ ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲೇ ಭಾರತದ ಕಲ್ಪನೆ. ಈಗಾದ್ರೆ ನಿಮ್ಮ ಹತ್ರ GPS ಇದೆ, ಮತ್ತೊಂದಿದೆ, ಮರದೊಂದಿದೆ, ಎಲ್ಲದೂ ಇದೆ, ಹೋಗಿ ಬಂದು ಮಾಡ್ಲಿಕ್ಕಾಗತ್ತೆ, ಎಲ್ಲದೂ ಆಗುತ್ತೆ. ಭೂಪ್ರದೇಶ ಹೇಗಿದೆ ಉಪಗ್ರಹದಿಂದ ನೋಡ್ಬೋದು, ಎಲ್ಲೆಲ್ಲಿ ಹೇಗಿದೆ ಅಂತ. ಎಷ್ಟು ಸೊಗಸಾಗಿ ವರ್ಣನೆ ನೋಡಿ, ಆಗಿನ ಜನರ ವರ್ಣನೆ. ಇಲ್ಲಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಾದ್ರೆ ಎಲ್ಲವೂ ನಡ್ಕೊಂಡೇ ಆಗ್ಬೇಕಾಯ್ತು, ಅಥವಾ ಪ್ರಾಣಿಗಳನ್ನ, ಕುದುರೆಯನ್ನ ಮಾಡ್ಕೊಂಡು ಹೋಗ್ಬೇಕಾಯ್ತು. ಆ ಸಂದರ್ಭದಲ್ಲಿ ಭೂಪ್ರದೇಶ ತುದಿಯ ಭಾಗವನ್ನ, ಉತ್ತರದ ಭಾಗವನ್ನ ಎರಡನ್ನೂ ಪರಿಗಣನೆ ಮಾಡಿದ್ದಾರೆ, ಎರಡನ್ನೂ ರೆಕಗ್ನೈಸ್ ಮಾಡಿದ್ದಾರೆ. ಇಲ್ಲಿಂದ ಇಲ್ಲಿವರೆಗಿದೆ ಭಾರತ. ಎಷ್ಟು ಅದ್ಭುತವಾಗಿದೆ ಗೊತ್ತಿದ್ಯಾ? ಎಲ್ಲ ನಮ್ಮ ಹಿಂದಿನ ಜನರ ಕೆಲಸ, ಅದ್ಭುತವಾದ ಕೆಲಸ. ಖಗೋಳಶಾಸ್ತ್ರದಲ್ಲಂತೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಯಾವ ನಕ್ಷತ್ರಗಳು ಎಲ್ಲೆಲ್ಲಿರುತ್ತೆ, ಯಾವಾಗ ಎಲ್ಲಿರುತ್ತೆ, ಹೇಗೆ ಬದಲಾವಣೆ ಆಗತ್ತೆ ಗ್ರಹಗಳು ಅನ್ನೋದನ್ನೆಲ್ಲ ಏನು ಟೆಲಿಸ್ಕೋಪು ಏನು ಇಲ್ಲದೆ ಬರಿಗಣ್ಣಿನಲ್ಲಿ ಗಣಿತದ ಮೂಲಕ ಅದನ್ನ ನಿರ್ಧಾರ ಮಾಡಿದ್ದಾರೆ. ಅದು ಯಥಾವತ್ ಆಗತ್ತೆ ಈಗೂ ಕೂಡ, ಏನು ಬದಲಾವಣೆ ಇಲ್ಲ, ಅಷ್ಟು ಸ್ಪಷ್ಟವಾಗಿ ಆಗತ್ತೆ. ಅಷ್ಟೊಂದು ಜ್ಞಾನದ ಒಂದು ಭಂಡಾರ ನಮ್ಮ ಜನರ ಬುದ್ಧಿಶಕ್ತಿ, ಭಾರತೀಯರ ಬುದ್ಧಿಶಕ್ತಿ. ಹಾಗಾಗಿ ಭಾರತದಲ್ಲಿ ಜನಿಸುವುದು ಅಂತಂದ್ರೆ ಒಂದು ಪುಣ್ಯದ ಕೆಲಸ ಅಂತಾನೆ ಹೇಳ್ಬೋದು. ಅದು ನಮಗೆ ನಿಜವಾಗಿಯೂ ಒಂದು ಹಳೆಯ ಕಾಲದ ನಮ್ಮ ಪುಣ್ಯ ವಿಶೇಷ, ನಾವು ಮಾಡದಂತಹ ಕರ್ಮದ ಪುಣ್ಯ ವಿಶೇಷ ಅಂತಾನೆ ಹೇಳ್ತಾರೆ ಭಾರತದಲ್ಲಿ ಜನ್ಮ ಪಡ್ಕೊಳ್ಳೋದು. ಅದನ್ನೇ ಮುಂದಿನ ಶ್ಲೋಕಗಳಲ್ಲಿ ವಿವರಿಸ್ತಾನೆ ಅವನು. ಮೊದಲನೇ ಶ್ಲೋಕ ಅರ್ಥ ಆಗಿದ್ಯಾ? ಹೇಳಿದ್ ಬರ್ಕೊಂಡಿದ್ದೀರಾ? ಎಸ್, ಯಾರಾದ್ರೂ ಮೆಸೇಜ್ ಮಾಡಿ. ಹೇಳಿದ್ ಬರ್ಕೊಂಡಿದ್ದೀನಿ ಸರ್, ಅರ್ಥ ಆಗಿದೆ, ಕ್ಲಿಯರ್ ಇದೆ. ಎಸ್, ಓಕೆ. ನೆಕ್ಸ್ಟ್, ಎಸ್, ರೈಟ್. ನೆಕ್ಸ್ಟ್ ಶ್ಲೋಕ, ಪುರುಷೈರ್ಯಜ್ಞ ಪುರುಷೋ ಜಂಬೂದ್ವೀಪೇ ಸದೇಜ್ಯತೆ ಯಜ್ಞೈರ್ಯಜ್ಞಮಯೋ ವಿಷ್ಣುರನ್ಯದ್ವೀಪೇಶು ಚಾನ್ಯಥಾ. ಪುರುಷೈರ್ಯಜ್ಞ ಪುರುಷೋ ಜಂಬೂದ್ವೀಪೇ ಸದೇಜ್ಯತೆ. ಏನ್ ಹೇಳ್ತಾ ಇದ್ದಾನೆ? ಜಂಬೂದ್ವೀಪೇ, ಭಾರತದ ಮತ್ತೊಂದು
ಅಪರೂಪದ ಒಂದು ಸುಂದರವಾದಂತಹ ಹೆಸರು ಜಂಬೂದ್ವೀಪ ಅಂತ. ಸಾಮಾನ್ಯವಾಗಿ ಗಂಡು ಮಕ್ಕಳು ನೆನಪು ಮಾಡ್ಕೊಳ್ಳಿ ನೀವು, ಸಂಧ್ಯಾ ವಂದನೆ ಇತ್ಯಾದಿಗಳಲ್ಲಿ ಸಂಕಲ್ಪ ಮಾಡುವಾಗ ಜಂಬೂದ್ವೀಪೆ ಭರತ ಖಂಡೆ ಭಾರತ ವರ್ಷೆ ಅಂತೆಲ್ಲ ಹೇಳ್ಕೊಂಡು ಹೋಗ್ತೀರಿ. ಅಂದ್ರೆ ಎಲ್ಲಿಂದ ಪ್ರಾರಂಭ ಮಾಡೋ, ಯಾವ ಕಾಲ ಸಂದರ್ಭವನ್ನ ಪ್ರತಿಯೊಂದನ್ನು ವಿಭಾಗ ಮಾಡಿ ಮಾಡಿ ಸ್ವಸ್ತಿ ಶ್ರೀ ಶಾಲಿವಾಹನ ಗತಶಕೆ ಅಂತೆಲ್ಲ, ಗತಶಕ ಅಂತ ಹಿಂಗೆ ತಗೊಂಡು ಆ ಸಂದರ್ಭದಿಂದ ಎಲ್ಲ ಮಾಡಿಕೊಂಡು ನಾನು ಎಲ್ಲಿದ್ದೇನೆ ಇಲ್ಲಿವರೆಗೂ ಗೋದಾವರಿಯ ಶುಭ ದಕ್ಷಿಣೆ ತೀರೆ ಗೋಕರ್ಣ ಮಂಡಲೆ ಗೋರಾಷ್ಟ್ರ ದೇಶೆ ಭಾಸ್ಕರ ಕ್ಷೇತ್ರೆ ಸಹ್ಯ ಪರ್ವತೆ ಅಂತೆಲ್ಲ ನೀವು ಅದನ್ನ ಡಿವೈಡ್ ಮಾಡಿ ಸಂಕಲ್ಪ ಮಾಡ್ತೀರಿ. ಆ ಸಂದರ್ಭದಿಂದ ತಗೊಂಡು ಕಾಲವನ್ನು ತಗೊಂಡು ಬಂದು, ಹಾಗೆ ಸ್ಥಾನವನ್ನು ತಗೊಂಡು ಬಂದು, ಪ್ರದೇಶವನ್ನು ತಗೊಂಡು ಬಂದು, ನೀ ಇಲ್ಲಿದ್ದೇನೆ, ಇಂಥ ದಿವಸದಲ್ಲಿ ನಾ ಇಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡ್ತೀರಿ ಇಲ್ವಾ. ಅಲ್ಲಿ ಜಂಬೂದ್ವೀಪೆ ಅಂತ ಬರುತ್ತೆ. ಆ ಜಂಬೂದ್ವೀಪೆ ಭರತ ಖಂಡೆ, ಅದಕ್ಕೂ ಖಂಡವನ್ನು ಕೂಡ ದ್ವೀಪ ಪ್ರದೇಶ, ಸಪ್ತದ್ವೀಪಗಳು, ಅದಕ್ಕೆ ಬೇರೆ ಬೇರೆಯಾದಂತಹ ಇದಿದೆ, ಸಾಗರಗಳು, ಸಪ್ತ ಸಾಗರಾಹ ಸಪ್ತದ್ವೀಪಾಹ ಅಂತೆಲ್ಲ 7. ಅವಾಗಲೇ ಆಗಿನ ಸಂದರ್ಭದಲ್ಲೇ ಅದನ್ನೆಲ್ಲನೂ ಒಂದು ಏನ್ ಮಾಡಿದ್ದಾರೆ, ರೆಕಾರ್ಡ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾದ ಕೆಲಸ ನೋಡಿ ಅದು. ಹೋಗಿ ಬಂದು ಮಾಡಲಿಕ್ಕೆ ಆಗೋದಿಲ್ಲ ಅದನ್ನ. ಅವೆಲ್ಲವೂ ನಾವು ಈಗ ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಸಾಧ್ಯವೇ ಇಲ್ಲ ಆಗಿನ ಸಂದರ್ಭದಲ್ಲಿ. ಆದ್ರೆ ಅದು ಆಗಿದೆ, ಅವ್ರು ಮಾಡಿದ್ದಾರೆ ಅದನ್ನು. ಎಸ್, ಏನ್ ಹೇಳ್ತಾ ಇದ್ದಾನೆ, ಜಂಬೂದ್ವೀಪೆ ಪುರುಷೈಹಿ ಯಜ್ಞ ಪುರುಷ ಯಜ್ಞಾಹುತಿಂ ಸ್ವೀಕರೋತಿ. ಜಂಬೂದ್ವೀಪ ಎಂದು ಪ್ರಸಿದ್ಧವಾದಂತಹ ಭಾರತದಲ್ಲಿ, ಬರ್ಕೊಳ್ಳಿ, ಜಂಬೂದ್ವೀಪ ಎಂದು ಪ್ರಸಿದ್ಧವಾಗಿರುವ ಭಾರತ ದೇಶದಲ್ಲಿ ಜಂಬೂದ್ವೀಪ ಎಂದು ಪ್ರಸಿದ್ಧವಾದ ಭಾರತದಲ್ಲಿ ಜನರಿಂದ ಅಥವಾ ಪ್ರಜೆಗಳಿಂದ, ಜನರಿಂದ ಯಜ್ಞ ಪುರುಷನು ಜನರಿಂದ ಯಜ್ಞ ಪುರುಷನು ಯಜ್ಞಾಹುತಿಯನ್ನು ಸ್ವೀಕರಿಸುತ್ತಾನೆ. ಯಜ್ಞಾಹುತಿ, ಯಜ್ಞ ಪ್ಲಸ್ ಆಹುತಿ, ಯಜ್ಞಾಹುತಿಯನ್ನು ಸ್ವೀಕರಿಸುತ್ತಾನೆ. ಜಂಬೂದ್ವೀಪ ಎಂದು ಪ್ರಸಿದ್ಧವಾದ ಭಾರತದಲ್ಲಿ ಜನರಿಂದ ಯಜ್ಞ ಪುರುಷನು ಯಜ್ಞಾಹುತಿಯನ್ನು ಸ್ವೀಕರಿಸುತ್ತಾನೆ. ಆಯ್ತಾ. ಯಜ್ಞಮಯ ಮಹಾವಿಷ್ಣು ಆರಾಧ್ಯತೆ. ಏನು, ಯಜ್ಞಮಯನಾದಂತಹ, ಯಜ್ಞವೇ ಆದಂತಹ ಅಂತ ಅರ್ಥದಲ್ಲಿ ಅಲ್ಲಿ ಯಜ್ಞಮಯನಾದಂತಹ, ಹಾಗೆ ಬರ್ಕೊಳ್ಳಿ, ಅರ್ಥ ಹೇಳ್ತೇನೆ. ಯಜ್ಞಮಯನಾದಂತಹ ಮಹಾವಿಷ್ಣುವು ಆರಾಧ್ಯತೆ, ಆರಾಧಿಸಲ್ಪಡುತ್ತಾನೆ. ಯಜ್ಞಮಯನಾದ ಮಹಾವಿಷ್ಣುವು ಆರಾಧಿಸಲ್ಪಡುತ್ತಾನೆ. ಆಯ್ತಾ. ಅನ್ಯೇ ಪ್ರದೇಶೆ ಅನ್ಯೇ ದ್ವೀಪೇಶು, ಇನ್ನೊಂದ್ಸಲ ಫಸ್ಟ್ ಲೈನ್. ಎಸ್, ಜಂಬೂದ್ವೀಪವೆಂದು ಪ್ರಸಿದ್ಧವಾದ ಭಾರತದಲ್ಲಿ ಜನರಿಂದ ಯಜ್ಞ ಪುರುಷನು ಯಜ್ಞಾಹುತಿಯನ್ನು ಸ್ವೀಕರಿಸುತ್ತಾನೆ. ಯಜ್ಞಮಯನಾದ ಮಹಾವಿಷ್ಣುವು ಆರಾಧಿಸಲ್ಪಡುತ್ತಾನೆ. ಅನ್ಯೇ ದ್ವೀಪೇಶು, ಉಳಿದ ದ್ವೀಪಗಳಲ್ಲಿ, ನಮ್ದು ಜಂಬೂದ್ವೀಪ, ಅನ್ಯೇ ದ್ವೀಪೇಶು, ಉಳಿದ ದ್ವೀಪಗಳಲ್ಲಿ
ಪ್ರಕಾರಾಂತರೇಣ ಬೇರೆ ಬೇರೆಯಾದಂತಹ ಅಥವಾ ವಿವಿಧವಾಗಿ ಬೇರೆ ಬೇರೆಯಾದಂತಹ ಅಂತಾನೆ ಬರ್ಕೊಳ್ಳಿ. ದೇವತಾರಾಧನಂ ಭವತಿ. ದೇವತಾರಾಧನೆಯು ನಡೆಯುತ್ತದೆ. ಬೇರೆ ಬೇರೆ ಪ್ರಕಾರವಾದ ದೇವತಾರಾಧನೆಯು ನಡೆಯುತ್ತದೆ. ಬರ್ಕೊಂಡ್ರಾ? ಏನು ಹೇಳ್ತಾ ಇದ್ದಾನೆ? ಜಂಬೂದ್ವೀಪೆ ಪುರುಷೈಹಿ. ನಮ್ಮ ಭಾರತದಲ್ಲಿ ಜನರು ಯಜ್ಞ ಪುರುಷ ಯಜ್ಞಾಹುತಿಂ ಸ್ವೀಕರೋತಿ. ಜನರಿಂದ, ನಮ್ಮ ಭಾರತದಲ್ಲಿ ಜನರಿಂದ ಯಜ್ಞ ಪುರುಷ ಅಂತಂದ್ರೆ ಏನು? ಪುರುಷ ಅಂತಂದ್ರೆ ಪುಂ ಅಂದ್ರೆ ಗಂಡು, ಯಾವುದೋ ಒಂದು ಪುರುಷ ಅಂತ ಅರ್ಥನ ಯಜ್ಞ ಪುರುಷ ಅಂತ. ಹೌದು, ಕಲ್ಪನೆಯೂ ಹಾಗೂ ಇದೆ. ನಮ್ಮ ಎಲ್ಲ ಆರಾಧನೆಯು, ನಾವು ಎಲ್ಲವೂ ಭಗವಂತನಿಗೆ ನೀಡುವಂಥದ್ದು ಕೂಡ ಯಜ್ಞ ಮುಖೇನ ಹೋದರೆ ಮಾತ್ರ ಅಲ್ಲಿಗೆ ಸಲ್ಲತ್ತೆ ಎನ್ನುವಂತಹ ಭಾವನೆ ನಮ್ಮಲ್ಲಿದೆ. ಅಗ್ನಿಯ ಮುಖೇನ, ಅಗ್ನಿಯ ಮೂಲಕ ನಾವು ಕೊಡುವಂತಹ ಆಹುತಿಯನ್ನ, ಆಹುತಿ ಅಂತಂದ್ರೆ ನಾವು ಕೊಡುವಂತಹ ಹವಿಸ್ಸನ್ನ, ಹವಿಸ್ಸು ಅಂತಂದ್ರೆ ನಾವು ಏನೇನು ತುಪ್ಪ ಇರಬಹುದು, ಯಾವ್ಯಾವುದೋ ಸಮಿಧಗಳು ಅಂತಂದ್ರೆ ಗಿಡಮೂಲಿಕೆಗಳ ಇದಿರಬಹುದು, ಘೃತ, ಪಾಯಸ ಇತ್ಯಾದಿಗಳಿರ್ಬಹುದು, ಹಾಲು ಇರಬಹುದು. ಅವೆಲ್ಲವನ್ನು ನಾವು ಏನ್ ಮಾಡ್ತೇವೆ ಕೆಲಸ, ಯಜ್ಞಕ್ಕೆ ಸ್ವಾಹಾಕಾರವನ್ನಾಗಿ ಹಾಕಿ, ಯಜ್ಞ ಪುರುಷನಿಗೆ ಊಟವನ್ನ ನೀಡಿ, ನೀನು ಅದನ್ನ ನಾನು ಕೊಟ್ಟಂತಹ ಆಹಾರವನ್ನ ಭಗವಂತನಿಗೆ ತಲುಪಿಸು ಅನ್ನುವಂತಹ ಕಲ್ಪನೆಯಲ್ಲಿ ಯಜ್ಞಗಳ ನಿರ್ಮಿತಿ ಇದೆ. ಹಾಗಾಗಿ ಯಜ್ಞಗಳಲ್ಲಿ ಆಹುತಿಯನ್ನ ಹಾಕ್ತಾರೆ. ಪ್ರತಿಯೊಂದಕ್ಕೂ ಆಹುತಿಗಳು ಬೀಳ್ತವೆ. ಯಾವ ದೇವರ ಪ್ರೀತ್ಯರ್ಥವಾಗಿ ಯಾವ ಯಜ್ಞವನ್ನ ಮಾಡ್ತಾರೋ ಆ ದೇವರಿಗೆ ಯಾವ್ದು ಇಷ್ಟವೋ ಆ ಹವಿಸ್ಸಿಂದ, ಆ ಒಂದು ವಸ್ತುವಿನಿಂದ ಏನ್ ಮಾಡ್ತಾರೆ, ಯಜ್ಞವನ್ನ ಮಾಡ್ತಾರೆ. ಯಜ್ಞ, ಹವನ, ಹೋಮ ಇತ್ಯಾದಿ ಎಲ್ಲದು ಒಂದೇ ಅರ್ಥದಲ್ಲಿ ಗ್ರಹಣ ಇಟ್ಕೊಳ್ಳಿ. ನಮ್ಮ ಜಂಬೂದ್ವೀಪದಲ್ಲಿ ಜನರು ಯಜ್ಞ ಪುರುಷನು ಯಜ್ಞಾಹುತಿಯನ್ನ ಸ್ವೀಕರಿಸ್ತಾನೆ. ನಾವು ಜಂಬೂದ್ವೀಪದಲ್ಲಿ ಆಗುವಂತಹ ಆಚರಣೆಯನ್ನು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಭಾರತದಲ್ಲಿ ನಾವು ಯಜ್ಞಕ್ಕೆ ಎಲ್ಲವೂ ಆಹುತಿ. ಅದಕ್ಕಿಂತಲೂ ಸ್ವಾರಸ್ಯ ಅಂತಂದ್ರೆ, ನಾವು ಈಗೆಲ್ಲ ವ್ರತಕಥೆಗಳನ್ನೆಲ್ಲ ಮಾಡ್ತೇವಲ್ವಾ, ಸತ್ನಾನ್ ಕಥೆ, ಶನಿ ಕಥೆ, ಮತ್ತೊಂದು ಇತ್ಯಾದಿಗಳನ್ನೆಲ್ಲ. ಆ ಥರದ್ದು ಅಷ್ಟೆಲ್ಲ ಈ ಪುರಾಣ ಕಾಲದಲ್ಲಿ ಇರಲಿಲ್ಲ. ಪುರಾಣ ಕಾಲದಲ್ಲಿ ಈ ವ್ರತಕಥಾಚರಣೆಗಳು ಸ್ವಲ್ಪ ಕಡಿಮೆನೇ ಇತ್ತು. ಯಾವುದಕ್ಕೆ ಪ್ರಾಶಸ್ತ್ಯ ಇತ್ತು? ಬ್ರಾಹ್ಮಣರ ಮೂಲಕ ಯಜ್ಞವನ್ನ ಮಾಡಿಸ್ತಾ ಇದ್ರು. ದೊಡ್ಡದು ಎಲ್ಲ ಮಹಾರಾಜರು ಪ್ರಜಾ ಸಂತತಿಯು ಕ್ಷೇಮವಾಗಿರ್ಲಿ ಅಂತ, ತನ್ನ ಜನರು ಆರೋಗ್ಯದಿಂದ ಇರಲಿ, ತನ್ನ ರಾಜ್ಯ ಸಮೃದ್ಧವಾಗಿರ್ಲಿ ಅಂತ ಏನ್ ಮಾಡ್ತಾ ಇದ್ದ, ಯಜ್ಞಗಳನ್ನ ಮಾಡಿಸ್ತಾ ಇದ್ದ. ನಾವು ಕೇಳಿದ್ದೇವೆ ಇದನ್ನು ಬಹಳಷ್ಟು. ಅಶ್ವಮೇಧ ಯಾಗ, ಪುತ್ರಕಾಮೇಷ್ಠಿ ಯಾಗ, ಎಲ್ಲವೂ ಯಾಗಗಳನ್ನ ಮಾಡಿಸ್ತಾ ಇದ್ರು. ಪ್ರಸಿದ್ಧವಾದಂತಹ ಯಾಗಗಳು, ಅಥವಾ ಇಷ್ಟಿ ಯಾಗಗಳು, ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಆಗುವಂತಹ ಯಾಗಗಳು. ಆ ಥರದಲ್ಲಿ ಯಜ್ಞದ ಮೂಲಕ ಹವಿಸ್ಸನ್ನ ನೀಡಿ ಭಗವಂತನಿಗೆ ಸಂತೋಷವಾಗಲಿ ಅಂತ ಪ್ರಯತ್ನ ಮಾಡ್ತಾ ಇದ್ರು ಎಲ್ಲರೂ, ಮಾಡ್ತಾರೆ. ಅದರ ನಂತರದಲ್ಲಿ ಬಂದಿದ್ದು ವ್ರತಾಚರಣೆಗಳು, ಈ ವ್ರತಕಥೆಗಳನ್ನೆಲ್ಲ ಮಾಡೋದೆಲ್ಲ ಕಡೆಗೆ ಮುಂದುವರ್ಕೊಂಡು ಬಂದಿರುವಂಥದ್ದು. ಪುರಾಣದಲ್ಲಿ ಕಥೆಗಳು ಬರೋದಿಲ್ಲ ಅಂತಲ್ಲ, ಆದ್ರೆ ಪೂರ್ವ ಯುಗದಲ್ಲಿ ವೇದ ಕಾಲದಲ್ಲಂತೂ ಯಜ್ಞ ಒಂದೇ ಪ್ರಧಾನವಾಗಿತ್ತು ನಮ್ಮ ಹಿಂದೂ ಧರ್ಮದವರಿಗೆ. ನಮ್ಮ ಸನಾತನ ಧರ್ಮದವರಿಗೆ, ಹಿಂದೂ ಧರ್ಮ ಅಂತಲ್ಲ, ಸನಾತನ ಧರ್ಮ. ನಮ್ಗದಕ್ಕೆ ಹಿಂದೂ ಧರ್ಮ ಅಂತ ಆಮೇಲೆ ಹೆಸರ ಬಂದಿರುವಂಥದ್ದು. ಅದು ನಾವು ಸನಾತನ ಧರ್ಮದವರು. ಏನು 4 ವೇದಗಳ ಪಾರಾಯಣವನ್ನು ಮಾಡಿ ವೇದಗಳಿಂದ ಯಜ್ಞಕ್ಕೆ ಆಹುತಿಯನ್ನ ನೀಡ್ತಾ ಇದ್ರು. ಈ ವೇದದಲ್ಲಿ ವೇದ ಮಂತ್ರದಿಂದ ಆಹುತಿಯನ್ನು ಯಜ್ಞಕ್ಕೆ ಸ್ವಾಹ ಅಂತ ಹಾಕ್ತಾ ಇದ್ರು. ಹಾಗಾಗಿ ಅಗ್ನಿ ಅತ್ಯಂತ ಪ್ರಧಾನವಾದಂತಹ ದೇವತೆ. ನಮಗೆ ಅಗ್ನಿ ಎಲ್ಲವೂ ಅವನಿಂದನೇ, ಅವನ ಮುಖೇಂತರ. ಈಗ ನನಗೆ ಇಲ್ಲಿಂದ ಶಿರ್ಸಿಗೆ ಹೋಗ್ಬೇಕು ಅನ್ನೋದಿದ್ರೆ, ನನಗೆ ಶಿರ್ಸಿ ಹೋಗೋದಾದ್ರೆ ಇಲ್ಲಿ ಕುತ್ಕೊಂಡ್ರೆ ಶಿರ್ಸಿ ಬರ್ತದ್ಯಾ? ಇಲ್ಲ, ಮಧ್ಯದಲ್ಲೇ ಒಂದು ವಾಹನ ಬೇಕಲ್ವಾ?
ಆ ವಾಹನ ಯಾವ ವಾಹನವೋ ಅದು ಯಜ್ಞ ವಾಹನ. ಇಲ್ಲಿ ನನಗೆ ಭಗವಂತನಿಗೆ ರೀಚ್ ಆಗಬೇಕು, ನಾನು ಭಗವಂತನಿಗೆ ನಾನು ಕೊಟ್ಟಿದ್ದು ತಲುಪಬೇಕು ಅಂತಂದ್ರೆ ಅದಕ್ಕೆ ದಾರಿ ಯಜ್ಞ ಅಂತ ಅವರು ಕಲ್ಪನೆ ಇಟ್ಕೊಂಡಿದ್ರು. ಏನ್ ಹೇಳ್ತಾ ಇದ್ದಾನೆ ಮುಂದೆ? ಯಜ್ಞಮಯ ಮಹಾವಿಷ್ಣು. ಈ ಮಹಾವಿಷ್ಣು ಅವನು ಸೃಷ್ಟಿ ಸ್ಥಿತಿ ಲಯದಲ್ಲಿ ಸ್ಥಿತಿಕಾರಕ ಮಹಾವಿಷ್ಣು. ಸೃಷ್ಟಿ ಬ್ರಹ್ಮನಿಂದ, ಸ್ಥಿತಿ ಮಹಾವಿಷ್ಣುವಿನಿಂದ, ಆಮೇಲೆ ಲಯಕರ್ತ ಈಶ್ವರ. ಸೃಷ್ಟಿಯನ್ನ ಬ್ರಹ್ಮ ಮಾಡಿದ್ರೆ, ಏನು ಹುಟ್ಟು ಹಾಕುವುದನ್ನ ಬ್ರಹ್ಮ ಮಾಡಿದ್ರೆ, ನಿರ್ಮಾಣವನ್ನ ಬ್ರಹ್ಮ ಮಾಡಿದ್ರೆ, ಲಯವನ್ನ ಅದನ್ನು ಅಳಿಸಾಕುವ ಕೆಲಸವನ್ನ ಶಿವ ಮಾಡ್ತಾನೆ. ಆದರೆ ಮದ್ಯದ ಸಮಚಿತ್ತ ಹೇಗೆ ಇಡಬೇಕಲ್ವಾ, ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕಲ್ವಾ, ಆ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಳೋದನ್ನ ಮಹಾವಿಷ್ಣು ಮಾಡ್ತಾನೆ. ಹಾಗಾಗಿ ಮಹಾವಿಷ್ಣುವಿಗೆ ಒಂದೊಂದು ಪರಂಪರೆಯಲ್ಲಿ ಒಂದೊಂದು ದೇವತೆಗಳ ಆರಾಧನೆ ಇದೆ. ವಿಷ್ಣು ಅವಿನ ಆರಾಧನೆ ವೈಷ್ಣವರು, ಆಮೇಲೆ ಶಿವನ ಆರಾಧನೆ ಶೈವರು, ಆಮೇಲೆ ಶಕ್ತಿಯ ಆರಾಧನೆ ಶಾಕ್ತರು, ಆಮೇಲೆ ಗಣಪತಿಯ ಆರಾಧನೆ ಗಾಂಢಪತ್ಯರು. ಬೇರೆ ಬೇರೆ ಪಂಗಡ ಇದೆ, ಇಲ್ಲ ಅಂತಲ್ಲ. ಆದರೆ ವಿಷ್ಣುವಿಗೆ ಅವನದ್ದೇ ಆದಂತಹ ಪ್ರಾಧಾನ್ಯತೆ ಇದೆ. ಅವನು ಏನು ಸಂತುಲನವನ್ನ ಸರಿಯಾಗಿ ಇಟ್ಕೊಳ್ತಾನೆ, ಸೃಷ್ಟಿಯ ಸಂತುಲನವನ್ನ. ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ? ಯಜ್ಞಮಯ ಮಹಾವಿಷ್ಣು. ಮಹಾವಿಷ್ಣು ಯಜ್ಞಮಯನು. ಯಜ್ಞ ಆ ಒಂದು ಯಜ್ಞ ಅಂದ್ರೆ ಮಹಾವಿಷ್ಣು ಅನ್ನೋ ಅರ್ಥದಲ್ಲಿ ಯಜ್ಞಮಯನಾದಂತಹ ಮಹಾವಿಷ್ಣು ಆರಾಧಿಸಲ್ಪಡುತ್ತಾನೆ. ಎಲ್ಲಿ? ಜಂಬೂದ್ವೀಪೆ. ಭಾರತದಲ್ಲಿ ವಿಷ್ಣುವಿನ ಆರಾಧನೆ ಅಧಿಕವಾಗಿದೆ. ಅನ್ಯ ದ್ವೀಪೇಶು, ಬೇರೆ ಬೇರೆ ದ್ವೀಪ, ಜಂಬೂದ್ವೀಪ ಅಂತ ನಮ್ಮ ದ್ವೀಪ, ಇನ್ನೂ ಉಳಿದಂತಹ 6 ದ್ವೀಪಗಳು ಉಳಿದವಲ್ಲ, ಅಲ್ಲಿ ಅನ್ಯ ದ್ವೀಪೇಶು, ಬೇರೆ ಬೇರೆ ದ್ವೀಪಗಳಲ್ಲಿ ಬೇರೆ ಬೇರೆ ದೇವತೆಗಳ ಆರಾಧನೆ ನಡೀತದೆ. ಭಾರತದಲ್ಲಿ ಮಾತ್ರ ಯಜ್ಞಮಯನಾದಂತಹ ಮಹಾವಿಷ್ಣುವಿನ ಆರಾಧನೆ ಸಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಕ್ಲಿಯರ್ ಇದೆಯಾ? ನೋಡಿ ಶ್ಲೋಕವನ್ನ. ಏನ್ ಹೇಳ್ತಾ ಇದ್ದಾನೆ? ಪುರುಷೈರ್ ಯಜ್ಞ ಪುರುಷೋ ಜಂಬೂದ್ವೀಪೆ ಸದೇಜ್ಯತೆ ಯಜ್ಞೈರ್ ಯಜ್ಞಮಯೋ ವಿಷ್ಣು ರನ್ಯದ್ವೀಪೇಶು ಚಾನ್ಯಥಾ. ಸರಿ, ಅರ್ಥ ಆಗಿದ್ಯಾ? ಎಸ್ ಆರ್ ನೋ? ಬೇಗ ಬೇಗ ಒಂದು ಮೆಸೇಜ್ ಮಾಡಿ. ಹಾ, ಎಸ್. ನೆಕ್ಸ್ಟ್ 3ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದಾನೆ. ಮುಗಿಸೋಣ ಇವತ್ತಿದನ್ನ. ಅತ್ರಾಪಿ ಭಾರತಂ ಶ್ರೇಷ್ಠಂ, ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೆ ಮಹಾಮುನೆ ಯತೋ ಹಿ ಕರ್ಮಭೂರೇಶ ಹ್ಯತೋನ್ಯಾ ಭೋಗಭೂಮಯ. ಏನ್ ಹೇಳ್ತಾ ಇದ್ದಾನೆ ನೋಡಿ. ಅತ್ರಾಪಿ ಭಾರತಂ ಶ್ರೇಷ್ಠಂ. ಹೇ ಮಹಾಮುನೆ ಮೈತ್ರೇಯ. ಮೈತ್ರೇಯ ಅನ್ನೋ ಶಬ್ದವನ್ನು ಬಳಸಿದ್ನಲ್ವಾ ಮಹಾಮುನೆ ಅಂತ. ಮಹಾಮುನಿ ಮೈತ್ರೇಯ. ಸರಿ, ಮೈತ್ರೇಯನಿಗೆ ಇಲ್ಲಿ ಯಾರು ಪರಶುರಾಮ ಹೇಳ್ತಾ ಇರೋದು. ಪರಶುರಾಮ ಹೇಳ್ತಾ ಇದ್ದಾನೆ ಮೈತ್ರೇಯನಿಗೆ, ಎಲೆ ಮೈತ್ರೇಯನೇ, ವಿಷ್ಣು ಪುರಾಣದಲ್ಲೇ ಹೇಳಿದೆ, ನಾ ಮೊನ್ನೆ ಕ್ಲಾಸಲ್ಲೇ ಹೇಳಿದ್ದೇನೆ. ಪರಾಶರ ಮುನಿಗಳು ಮೈತ್ರೇಯನಿಗೆ ಹೇಳ್ತಾ ಇದ್ದಾರೆ ಭಾರತ ಹೇಗಿದೆ, ಏನಿದೆ, ಎತ್ತ ಏನು ಅಂತಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ ಪರಾಶರ ಮುನಿಗಳು ಮೈತ್ರೇಯನ ಹತ್ರ, ಹೇ ಮಹಾಮುನೆ ಸಂಬೋಧನೆಯಲ್ಲಿ, ಎಲೆ ಮಹಾಮುನಿಯಾದಂತಹ ಮೈತ್ರೇಯನೇ, ಬರ್ಕೊಳ್ಳಿ, ಎಲೆ ಮಹಾಮುನಿಯಾದಂತಹ, ಮಹಾಮುನಿ ಮಹಾಋಷಿ, ಎಲೆ ಮಹಾಋಷಿಯಾದಂತಹ ಮೈತ್ರೇಯನೇ, ಅಸ್ಮಿನ್ ಜಂಬೂದ್ವೀಪೆ, ಅಸ್ಮಿನ್ ಈ ಜಂಬೂದ್ವೀಪೆ, ಜಂಬೂದ್ವೀಪದಲ್ಲಿ, ಭಾರತದಲ್ಲಿ, ಜಂಬೂದ್ವೀಪ ಅಂತಂದ್ರೆ ಭಾರತ, ಜಂಬೂದ್ವೀಪೆ ಭಾರತಂ ಶ್ರೇಷ್ಠ ಅಸ್ತಿ. ಇಲ್ಲಿ ಸ್ವಲ್ಪ ಪ್ರಕಾರಾಂತರವಾಗಿ ಹೇಳಿದ್ದಾನೆ. ಜಂಬೂದ್ವೀಪೆ ಭರತ ಖಂಡೇ ಭಾರತ ವರ್ಷೆ ಅಂತ ಹೇಳ್ತೇವಲ್ವಾ, ಭಾರತ ವರ್ಷ, ಭಾರತ ಅನ್ನುವಂಥದ್ದು ದೇಶ. ಜಂಬೂದ್ವೀಪ ದೊಡ್ಡ ದ್ವೀಪ, ಆ ದ್ವೀಪದಲ್ಲಿ, ನಮ್ಮ ಈ ಜಂಬೂದ್ವೀಪದಲ್ಲಿ ಭಾರತ ದೇಶವು ಅತ್ಯಂತ ಶ್ರೇಷ್ಠವಾದಂಥದ್ದು. ಎಲೆ ಮಹಾಮುನಿ ಮೈತ್ರೇಯನೇ, ಎಲೆ ಮಹಾಮುನಿ ಮೈತ್ರೇಯನೇ, ಈ ಜಂಬೂದ್ವೀಪದಲ್ಲಿ, ಈ ಜಂಬೂದ್ವೀಪದಲ್ಲಿ
ಭಾರತವು ಶ್ರೇಷ್ಠವಾಗಿದೆ. ಭಾರತವು ಶ್ರೇಷ್ಠವಾಗಿದೆ. ಅತಃ ಆದ್ದರಿಂದ, ಅತಃ ಏಷಾ ಭಾರತ ಭೂಮಿ ಕರ್ಮಭೂಮಿ ಅಸ್ತಿ. ಏಷಾ ಭಾರತ ಭೂಮಿಯು, ಈ ಅತಃ ಆದ್ದರಿಂದ ಈ ಭಾರತ ಭೂಮಿಯು ಕರ್ಮಭೂಮಿಯಾಗಿದೆ. ಈ ಭಾರತ ಭೂಮಿಯು ಕರ್ಮಭೂಮಿಯಾಗಿದೆ. ಕರ್ಮಭೂಮಿ ಅಸ್ತಿ. ಅನ್ಯೇ ಉಳಿದವೆಲ್ಲವೂ, ಅನ್ಯೇ ಭೂಪ್ರದೇಶ, ಉಳಿದ ಭೂಪ್ರದೇಶಗಳು ಭೂಮಯ, ಉಳಿದ ಭೂಪ್ರದೇಶಗಳು ಭೋಗ ಭೂಮಿಗಳಾಗಿವೆ. ಉಳಿದ ಭೂಪ್ರದೇಶಗಳು ಭೋಗ ಭೂಪ್ರದೇಶಗಳಾಗಿವೆ. ಬರ್ಕೊಂಡ್ರಾ? ಇನ್ನೊಂದ್ಸಲ ಹೇಳ್ತಾ ಇದ್ದೇನೆ ನೋಡಿ. ಎಲೆ ಮಹಾಮುನಿ ಮೈತ್ರೇಯನೇ, ಅಸ್ಮಿನ್ ಜಂಬೂದ್ವೀಪೆ, ಈ ಜಂಬೂದ್ವೀಪದಲ್ಲಿ ಭಾರತವು ಶ್ರೇಷ್ಠವಾಗಿದೆ. ಅತಃ ಆದ್ದರಿಂದ ಏಷಾ ಭಾರತ ಭೂಮಿ, ಈ ಭಾರತ ಭೂಮಿಯು ಕರ್ಮಭೂಮಿ ಅಸ್ತಿ, ಕರ್ಮಭೂಮಿಯಾಗಿದೆ. ಅನ್ಯೇ ಭೂಪ್ರದೇಶ, ಉಳಿದ ಭೂಪ್ರದೇಶಗಳು ಭೋಗಭೂಮಯ, ಭೋಗಕ್ಕೆ ಮೀಸಲಾದಂತಹ ಭೂಮಿಯಾಗಿದೆ, ಭೋಗಿಸಲು ಯೋಗ್ಯವಾದಂಥದ್ದಾಗಿದೆ. ರೈಟ್? ಏನು ಈ ಶ್ಲೋಕದ ಅರ್ಥ, ಭಾವಾರ್ಥ? ಮೈತ್ರೇಯನ ಹತ್ರ ಹೇಳ್ತಾ ಇದ್ದಾರೆ. ಏನಂತ ಪರಾಶರ ಮುನಿಗಳು, ಏನು ಮೈತ್ರೇಯ, ನೀನೇನು ಈ ಜಂಬೂ ದ್ವೀಪದಲ್ಲಿರುವಂತಹ ಭಾರತ ದೇಶ ಕುರಿತಂತೆ ನಾನು ಹೇಳ್ತಾ ಇದ್ದೇನೆ ನೋಡು. ಈ ಭಾರತ ದೇಶ ಅತ್ಯಂತ ಶ್ರೇಷ್ಠವಾದಂತಹ ದೇಶ. ಯಾಕೆ ಶ್ರೇಷ್ಠತೆಯನ್ನು ಯಾಕೆ ಕೊಟ್ಟ? ಯಾಕೆಂತಂದ್ರೆ ಈ ಭಾರತ ಭೂಮಿ ಕರ್ಮಭೂಮಿಯಾಗಿದೆ. ಕರ್ಮಭೂಮಿ. ಉಳಿದ ಭೂಪ್ರದೇಶಗಳು ಭೋಗಭೂಮಿ. ಭೋಗಕ್ಕೂ ಕರ್ಮಕ್ಕೂ ಏನು ವ್ಯತ್ಯಾಸ? ಭೋಗಭೂಮಿ ಅಂತಂದ್ರೆ ಭೋಗಿಸ್ಲಿಕ್ಕಷ್ಟೇ ಇರುವಂಥದ್ದು ಭೂಮಿ. ಭೋಗಿಸೋದು ಅಂತಂದ್ರೆ ಉಂಡು ತಿಂದು ಮಲಗಿ ಎದ್ದು ಸಾವು, ಇದಷ್ಟಕ್ಕೆ ಯೋಗ್ಯವಾದಂತಹ ಭೂಮಿ ಅದು. ನನಗೆ ಅನುಭವಿಸಲಿಕ್ಕೆ ಯೋಗ್ಯವಾದಂತಹ ಭೂಮಿ ಅದು ಯಾವುದು? ಉಳಿದೆಲ್ಲ ಪ್ರದೇಶಗಳು. ಆದರೆ ಭಾರತ ಮಾತ್ರ ಬರೀ ಭೋಗಿಸ್ಲಿಕ್ಕಲ್ಲ, ನನಗೆ ಅನುಭವಿಸ್ಲಿಕ್ಕೆ ಮಾತ್ರ ಇರುವಂತಹ ಭೂಮಿ ಅಲ್ಲ, ಅದು ಕರ್ಮಭೂಮಿ. ಅದು ನನ್ನ ಕರ್ಮವನ್ನ ಕಳೆದುಕೊಳ್ಳಿಕ್ಕೆ ಇರುವಂತಹ ಭೂಮಿ. ನನ್ನ ಅಂತಂದ್ರೆ ಇಲ್ಲಿ ಹೇಗೆ ಅಂತಂದ್ರೆ, ಭಾರತೀಯ ಪರಂಪರೆಯಲ್ಲಿ ನಾನು ಅವತ್ತು ಹೇಳಿದ್ದೇನೆ ನಿಮಗೆ, ಏನಂತ, ನಾವು ಅರ್ಜಿಸಿದಂತಹ, ನಾವು ಏನು ಯಾವ್ಯಾವ ಫಲವನ್ನ ನಮ್ದಾಗಿಸ್ಕೊಳ್ತೇವೆ ಅಂದ್ರೆ, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದಂತಹ ಫಲ ಅಂತ ಇರುತ್ತೆ. ಪ್ರತಿಯೊಂದು ಕೆಲಸಕ್ಕೂ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲವಾಗಿ ಬರುತ್ತೆ, ಕೆಟ್ಟ ಕೆಲಸಕ್ಕೆ ಕೆಟ್ಟ ಫಲವು ನಮಗೆ ಸಿಗತ್ತೆ. ಅದು ನಮಗೆ ಸಂಚಯ ಆಗುತ್ತೆ, ನಮ್ಮಲ್ಲಿ ಸ್ಟಾಕ್ ಆಗ್ತಾ ಹೋಗುತ್ತೆ. ಒಳ್ಳೆಯ ಕೆಲಸಗಳು ಜಾಸ್ತಿ ಮಾಡಿದಷ್ಟು ಒಳ್ಳೆಯ ಪುಣ್ಯ ನಮಗೆ ಜಾಸ್ತಿ ಲಭಿಸ್ತಾ ಇರುತ್ತೆ. ಕೆಟ್ಟ ಕೆಲಸಗಳು ಜಾಸ್ತಿ ಆದಂಗೆ ಏನೋ ಪಾಪ ನಮ್ಮಲ್ಲಿ ಅಧಿಕವಾಗ್ತಾ ಹೋಗುತ್ತೆ. ಈ ಪಾಪ ಪುಣ್ಯಗಳ ಸಮತೋಲನ, ಪಾಪ ಪುಣ್ಯಗಳ ಪ್ರಮಾಣವನ್ನ ನಿರ್ಧರಿಸಿ ನಮಗೆ ಮುಂದಿನ ಒಂದು ಜೀವನದಲ್ಲಿ ಯಾವ ರೀತಿಯಾದಂತಹ ಯೋನಿಯಲ್ಲಿ ನಾವು ಹುಟ್ಟಬೇಕು ಅನ್ನೋದು ನಿರ್ಧಾರವಾಗುತ್ತೆ ಅನ್ನೋದು ನಮ್ಮ ಭಾರತೀಯ ಕಲ್ಪನೆ. ನಾವು ಮುಂದೊಂದು ಜನ್ಮ, ಸತ್ತ ನಂತರದಲ್ಲಿ ಮುಂದಿನ ಜನ್ಮದಲ್ಲಿ ನಾವು ಯಾವ ಪ್ರಾಣಿಯಾಗಿಯೋ, ಕೀಟವಾಗಿಯೋ, ಪಕ್ಷಿಯಾಗಿಯೋ, ಮನುಷ್ಯನೇ ಮತ್ತೊಮ್ಮೆ ಆಗಿಯೋ ಹೇಗೆ ಜನಿಸಬೇಕು ಅನ್ನೋದು ಗೊತ್ತಾಗ್ಬೇಕಲ್ವಾ? ಅದು ಗೊತ್ತಾಗ್ಲಿಕ್ಕೆ ಇದು ಮಾನದಂಡವಂತೆ, ನಾವು ಮಾಡುವಂತಹ ಕೆಲಸ. ಹಾಗಾಗಿ ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಂದು ವ್ಯಕ್ತಿಗೂ ಭಾರತ ಅನ್ನುವಂಥದ್ದು ಒಂದು ಕರ್ಮಭೂಮಿ. ಇಲ್ಲಿ ನಾವು ದೇಶಕ್ಕಾಗಿ ಅಥವಾ
ಬರೀ ಸ್ವಾರ್ಥಕ್ಕಾಗಿ ಅಂತ ಭೋಗಿಸ್ಲಿಕ್ಕಾಗಿ ಅಥವಾ ಆರಾಮ್ಸೆ ಜೀವನ ಮುಗಿಸ್ಕೊಂಡು ಹೋಗ್ಲಿಕ್ಕಾಗಿ ನಮ್ಗೆ ಜನ್ಮ ಇಲ್ಲ ಆಗ್ಲಿಲ್ಲ. ಅದು ಆಗ್ಬೇಕಾದ್ರೆ ಬೇರೆ ಕಡೆ ಆಗ್ಬೋದಿತ್ತು, ಆಗ್ಲಿಲ್ಲ. ಭಾರತದಲ್ಲಿ ಜನ್ಮ ಆಗಿದೆ ಅಂತಂದ್ರೆ ಇದು ನಮಗೆ ಒಳ್ಳೆಯ ಕರ್ಮವನ್ನ, ಉತ್ತಮವಾದಂತಹ ಕೆಲಸವನ್ನ ಮಾಡ್ಲಿಕ್ಕಾಗಿ, ಅದೇ ಒಂದು ಉದ್ದೇಶಕ್ಕಾಗಿ, ಇದು ನಮ್ಮ ಪುಣ್ಯ ನಾವಿಲ್ಲಿ ಹುಟ್ಟಿರುವಂಥದ್ದು. ಇದು ಅದಕ್ಕಾಗಿ ನಾವಿಲ್ಲಿ ಹುಟ್ಟಿದ್ದೇವೆ. ಇದು ಕರ್ಮಭೂಮಿ, ಬೇರೆ ಪ್ರದೇಶವೆಲ್ಲವೂ ಭೋಗ ಭೂಮಿಗಳು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗಿದ್ಯಾ? ಕ್ಲಿಯರ್ ಇದೆಯಾ? ಎಲ್ಲರಿಗೂ ಕ್ಲಿಯರ್ ಇದೆಯಾ? ಏನು? ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂ ದ್ವೀಪೆ ಮಹಾಮುನೆ ಯತೋ ಹಿ ಕರ್ಮ ಭೂರೇಶ ಯತೋನ್ಯ ಭೋಗ ಭೂಮಯ. ಅರ್ಥ ಆಗಿದ್ಯಾ? ಎಸ್ ಆರ್ ನೋ? ಎಸ್ ದೀಕ್ಷಾ, ಓಕೆ, ಓನ್ಲಿ ಒನ್. ಓಕೆ, ಈಗ ಮೀಟ್ ಎಂಡ್ ಆಗತ್ತೆ, ರೀಜಾಯಿನ್ ಆಗಿ ಸೇಮ್ ಲಿಂಕ್